ಹಾಯ್ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿಶಾಖ್ ಅಂತ. ವೆಲ್ಕಮ್ ಟು ರಾಯಲ್ ವಾಯೇಜಸ್. ಸೊ ಇವತ್ತಿನ ಟಾಪಿಕ್ ಬಂದು ಬೈಕ್ ಅರ್ಗೊನಾಮಿಕ್ಸ್ ಬಗ್ಗೆ. ಸೊ ನೀವು ಬೈಕ್ನ ಬೈ ಮಾಡಬೇಕಾದ್ರೆ ನೀವು ಡಿಫರೆಂಟ್ ಆಸ್ಪೆಕ್ಟ್ಸ್ನ ಕನ್ಸಿಡರ್ ಮಾಡ್ತೀರಾ. ಆ್ಯಂಡ್ ಅದರಲ್ಲಿ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಬಂದು ಬೈಕ್ ಅರ್ಗೊನಾಮಿಕ್ಸ್. ಸೊ ಬೈಕ್ ಅರ್ಗೊನಾಮಿಕ್ಸ್ ಏನಂತ ನೀವು ಕೇಳ್ಬೋದು. ನಾನು ಆಲ್ರೆಡಿ ನನ್ನ ಟೂರಿಂಗ್ ಬೈಕ್ ವೀಡಿಯೋಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಬಟ್ ಅಗೇನ್ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಬೇಸಿಕಲಿ ನಿಮ್ಮ ಬೈಕಲ್ಲಿ ಕಾಂಟ್ಯಾಕ್ಟ್ ಪಾಯಿಂಟ್ಸ್ ಇರುತ್ತೆ. ಸೊ ಆ ಕಾಂಟ್ಯಾಕ್ಟ್ ಪಾಯಿಂಟ್ಸು ಯಾವ ಪೊಸಿಷನಲ್ಲಿದೆ ಅದು ನಿಮ್ಮ ಬೈಕ್ ಅರ್ಗೊನಾಮಿಕ್ಸ್ನ ಡಿಟರ್ಮಿನ್ ಮಾಡುತ್ತೆ. ಸೊ ನಿಮ್ಮ ಬೈಕಲ್ಲಿರೋ ಕಾಂಟ್ಯಾಕ್ಟ್ ಪಾಯಿಂಟ್ಸ್ ಯಾವುದು? ಒಂದು ಹ್ಯಾಂಡಲ್ ಬಾರ್, ಅದು ಬಿಟ್ಟರೆ ನಿಮ್ಮ ಸೀಟು, ಅದು ಬಿಟ್ಟರೆ ನಿಮ್ಮ ಫುಟ್ ಬೈಕ್. ಸೊ ಈ ಮೂರು ಯಾವ ಪೊಸಿಷನಲ್ಲಿದೆ ಅದು ನಿಮ್ಮದು ಬೈಕ್ ಅರ್ಗೊನಾಮಿಕ್ನ ಡಿಟರ್ಮಿನ್ ಮಾಡುತ್ತೆ. ಸೊ ಬೇಸ್ಡ್ ಆನ್ ದಿಸ್ ಆ್ಯಕ್ಚುಲಿ ನಿಮ್ಮ ಸಿಟ್ಟಿಂಗ್ ಪೊಸಿಷನ್ ವಾಟ್ ದಿಸ್ ಬೈಕ್ ಅರ್ಗೊನಾಮಿಕ್ಸ್ ಡೂ ಇಸ್ ನಿಮ್ಮ ಸಿಟ್ಟಿಂಗ್ ಪೊಸಿಷನ್ ಡಿಟರ್ಮಿನ್ ಮಾಡುತ್ತೆ ಬಿಕಾಸ್ ಆಫ್ ದಿಸ್ ಬೈಕ್ ಅರ್ಗೊನಾಮಿಕ್ಸ್. ಆ್ಯಂಡ್ ದಟ್ ಇಂಟರ್ನ್ ನಿಮ್ಮದು ಬೈಕಲ್ಲಿ ಕಂಟ್ರೋಲಿಂಗ್ಗೆ ಆ್ಯಂಡ್ ಬೈಕಲ್ಲಿ ಯಾವ ಥರ ಕಂಫರ್ಟ್ ಇದೆ ಅದನ್ನು ಡಿಟರ್ಮಿನ್ ಮಾಡುತ್ತೆ. ಸೊ ಕಂಟ್ರೋಲ್, ಹ್ಯಾಂಡ್ಲಿಂಗ್ ಆ್ಯಂಡ್ ಕಂಫರ್ಟ್ನ ನಿಮ್ಮದು ಬೈಕ್ ಅರ್ಗೊನಾಮಿಕ್ಸ್ ಡಿಟರ್ಮಿನ್ ಮಾಡುತ್ತೆ. ಸೊ ದಿಸ್ ಇಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಫ್ ದ ಬೈಕ್. ಬಿಕಾಸ್ ನೀವು ಬೈಕಲ್ಲಿ ಆಲ್ ದ ಟೈಮ್ ಕೂತ್ಕೊಂಡಿರ್ತೀರಾ. ಸೊ ನೀವು ಯಾವ ಥರ ಕೂತ್ಕೊಂಡಿರ್ತೀರಾ ಆ್ಯಂಡ್ ಹೌ ವೆಲ್ ಯು ಕ್ಯಾನ್ ಹ್ಯಾಂಡಲ್ ಆ್ಯಂಡ್ ಬಿ ಕಂಫರ್ಟೇಬಲ್ ಆನ್ ದ ಬೈಕ್ ಡಿಟರ್ಮಿನ್ ಮಾಡೋದು ನಿಮ್ಮ ಬೈಕ್ ಅರ್ಗೊನಾಮಿಕ್ಸ್. ಸೊ ನಾವು ಈಗ ಬೈಕ್ ಅರ್ಗೊನಾಮಿಕ್ಸಲ್ಲಿ ನಿಮಗೆ 5 ಡಿಫ್ರೆಂಟ್ ಟೈಪ್ಸ್ ಆಫ್ ಬೈಕ್ ಅರ್ಗೊನಾಮಿಕ್ಸ್ ಇದೆ, ಅದನ್ನು ಎಕ್ಸ್ಪ್ಲೈನ್ ಮಾಡೋಣ. ಸೊ ಫಸ್ಟ್ ಬೈಕ್ ಅರ್ಗೊನಾಮಿಕ್ ಬಂದ್ಬಿಟ್ಟು ಅಗ್ರೆಸಿವ್ ಬೈಕ್ ಸೀಟಿಂಗ್ ಪೊಸಿಷನ್. ಸೊ ಬೈಕ್ ಸೀಟಿಂಗ್ ಪೊಸಿಷನ್ ಅಂತ ಹೇಳ್ಬೋದು, ಆರ್ ಅರ್ಗೊನಾಮಿಕ್ ಅಂತ ಹೇಳ್ಬೋದು. ಅಗ್ರೆಸಿವ್ ಬಂದ್ಬಿಟ್ಟು ಒನ್ ಆಫ್ ದ ಬೈಕ್ ಅರ್ಗೊನಾಮಿಕ್. ಇದನ್ನು ಯಾವ ಥರ ಇರುತ್ತೆ ಅಂದರೆ ನಿಮ್ಮದು ಹ್ಯಾಂಡಲ್ ಬಾರು ಸ್ಲೈಟ್ಲಿ ಲೋ ಇರುತ್ತೆ ದ್ಯಾನ್ ಯುವರ್ ಸೀಟ್ ಪೊಸಿಷನು. ಆ್ಯಂಡ್ ನಿಮ್ಮದು ಫುಟ್ ಬೈಕ್ ಬಂದು ರೇರ್ ಸೆಟ್ ಆಗಿರುತ್ತೆ, ಸ್ವಲ್ಪ ಜಾಸ್ತಿನೇ ರೇರ್ ಸೆಟ್ ಆಗುತ್ತೆ ಆ್ಯಂಡ್ ಸ್ವಲ್ಪ ಮೇಲ್ಗಡೆ ರೇರ್ ಸೆಟ್ ಆಗಿರುತ್ತೆ. ಸೊ ದಟ್ ನೀವು ಕಾಲನ್ನ ನೀವು ಕಂಪ್ಲೀಟ್ಲಿ ಒಂಥರ ಕ್ರೌಚ್ ಮಾಡಿಕೊಂಡು ನೀವು ಕೂತ್ಕೊಂಡಿರ್ತೀರ. ಸೊ ಫುಲ್ಲಿ ಬೆಂಟ್ ಮಾಡಿ ನೀವು ಹ್ಯಾಂಡಲ್ ಬಾರ್ ಮೇಲೆ ವೆಯ್ಟ್ ಇಟ್ಕೊಂಡು ನೀವು ಕೂತ್ಕೊಂಡಿರ್ತೀರ. ಸೊ ಆ ಥರ ಪೊಸಿಷನ್ ನಿಮ್ಮನ್ನ ಅಗ್ರೆಸಿವ್ ಪೊಸಿಷನ್ ಅಂತ ಹೇಳ್ತೀರಾ. ಆರ್ ನೀವು ಕಮಿಟೆಡ್ ಪೊಸಿಷನ್, ಬಿಕಾಸ್ ನೀವು ಬೈಕ್ನ ಯಾವ ಥರ ಕೊಂಡು ಮಾಡಿದ್ರೆ ಯು ಆರ್ ವೆರಿ ಕಮಿಟೆಡ್. ಸೊ ಇದರಲ್ಲಿ ಏನು ಅಡ್ವಾಂಟೇಜ್ ಅಂದರೆ ನಿಮ್ಮದು ಹ್ಯಾಂಡ್ಲಿಂಗ್ ಸಖತ್ತಾಗಿರುತ್ತೆ, ಕಂಟ್ರೋಲ್ ಸಖತ್ತಾಗಿರುತ್ತೆ. ಬಿಕಾಸ್ ಆಫ್ ದಟ್ ಯು ಕ್ಯಾನ್ ಮೆನ್ಯೂವರ್ ದ ಬೈಕ್ ವೆಲ್. ನೀವು ಬೈಕಲ್ಲಿ ಕಾರ್ನರಿಂಗ್ ಚೆನ್ನಾಗಿ ಮಾಡ್ಬೋದು. So this is one of the advantages of this position. And ನೀವು ಈ ಪೊಸಿಷನ್ ಮೋಸ್ಟ್ ಆಫ್ ದ ಸ್ಪೋರ್ಟ್ಸ್ ಬೈಕ್, ಎಸ್ಪೆಷಲಿ ಫುಲ್ಲಿ ಫ್ಲೇಡ್ ಸ್ಪೋರ್ಟ್ಸ್ ಬೈಕಲ್ಲಿ ನೋಡ್ಬೋದು. ಆ್ಯಂಡ್ ಕೆಫೆ ರೇಸರ್ಸಲ್ಲಿ ನೀವು ನೋಡಿರ್ತೀರ ಇನ್ನು. ಸೊ ಇದರಲ್ಲಿ ಡಿಸಡ್ವಾಂಟೇಜ್ ಏನು ಅಂದರೆ ನಿಮ್ಮ ಮೇನ್ ಡಿಸಡ್ವಾಂಟೇಜ್ ಕಂಫರ್ಟ್. ಸೊ ಕಂಫರ್ಟ್ ಕಂಪ್ಲೀಟ್ಲಿ ಕಾಂಪ್ರಮೈಸ್ ಆಗಿರುತ್ತೆ. ಸೊ ಬಿಕಾಸ್ ಈ ರೈಡಿಂಗ್ ಪೊಸಿಷನ್ ಹೆಂಗಿರುತ್ತೆ ಅಂದರೆ ಕಂಪ್ಲೀಟ್ಲಿ ಕಮಿಟೆಡ್ ಆಗಿರುತ್ತೆ, ಕಂಫರ್ಟ್ ನಿಮಗೆ ಜಾಸ್ತಿ ಕಾಂಪ್ರಮೈಸ್ ಆಗಿರುತ್ತೆ. ಆ್ಯಂಡ್ ಬ್ಯಾಕಿಗೆ ಬರೋ ಪ್ರಾಬ್ಲಮ್ಸ್ ಇರುತ್ತೆ. ಸೊ ಇನ್ ಕೇಸ್ ನೀವು ಯಂಗರ್ ಬೈಕರ್ ಅಲ್ಲ, ಸೊ ಯಂಗರ್ ಬೈಕರ್ಸ್ಗೆ ಇದು ಮೆಂಟ್ ಮಾಡಿರೋದು ಈ ಪೊಸಿಷನು. ಸೊ 25 ಮೇಲ್ ಇರೋರಿಗೆ ಯು ಹ್ಯಾವ್ ಟು ಲುಕ್ ವೆದರ್ ಯು ಕ್ಯಾನ್ ಆ್ಯಕ್ಚುಲಿ ರೈಡ್ ಇನ್ ದಿಸ್ ಪೊಸಿಷನ್ ಆರ್ ನಾಟ್ ಅಂತ ನೋಡಬೇಕಾಗುತ್ತೆ. ಆ್ಯಂಡ್ ನೀವು ಬ್ಯಾಕ್ ಇದ್ದರೆ ಡೆಫಿನೆಟ್ಲಿ ಅವಾಯ್ಡ್ ದಿಸ್ ಬ್ಯಾಕ್ ಪೊಸಿಷನ್, ಸಾರಿ ಎರ್ಗೊನಾಮಿಕ್ಸು. ಆ್ಯಂಡ್ ಮೋಸ್ಟ್ಲಿ ನೀವು ಇನ್ ಕೇಸ್ ನೀವು ರೈಡ್ ಮಾಡಬೇಕಂತ ಯು ಲೈಕ್ ಬೇಸಿಕಲಿ ನಾನು ಹೇಳಿದ್ರೆ ಸ್ಪೋರ್ಟ್ಸ್ ಬೈಕ್ ರೇಸಲ್ಲಿ ಯೂಸ್ ಮಾಡ್ತಾರೆ. ರೈಡ್ ಮಾಡೋಕ್ಕೆ ಇಂಟ್ರೆಸ್ಟ್ ಇದ್ದರೆ ಯು ಶುಡ್ ರೈಡ್ 1 or 2 hours ನೀವು ಸಿಟಿಯಲ್ಲಿ ಓಡಿಸ್ಬೋದು. ಬಿಕಾಸ್ ತುಂಬ ಸ್ಟಾಪ್ಸ್ ಇರುತ್ತೆ ಸಿಟಿಯಲ್ಲಿ ಓಡಿಸ್ಬೇಕಾದ್ರೆ. ಸೊ ಕಂಟಿನ್ಯೂಸ್ಲಿ ಐ ವುಡ್ ಸೇ 1 to 2 hours ಓಡಿಸ್ಬೋದು. ಅದ್ರ ಮೇಲೆ ಜಾಸ್ತಿ ಓಡಿಸ್ತೀರಾ ಅಂದರೆ ಡೆಫಿನೆಟ್ಲಿ ಯು ಆರ್ ರಿಸ್ಕಿಂಗ್ ಯೋರ್ ಸೆಲ್ಫ್ ಟು ಗೆಟ್ ಸ್ಟ್ರೈನ್. ಸೊ ಎಸ್, ಸೊ ಈ ಥರ ಬೈಕ್ಸಲ್ಲಿ ನೀವು ಅರ್ಗೊನಾಮಿಕ್ಸ್ನ ನೋಡ್ತೀರಾ. ಸೊ ನೆಕ್ಸ್ಟ್ ಅರ್ಗೊನಾಮಿಕ್ಸ್ ಬರೋಣ. ನೆಕ್ಸ್ಟ್ ಅರ್ಗೊನಾಮಿಕ್ಸ್ ಬಂದು ನಾರ್ಮಲ್ ಅರ್ಗೊನಾಮಿಕ್ಸ್. ಸೊ ನಾರ್ಮಲ್ ಅರ್ಗೊನಾಮಿಕ್ಸ್ ಬಂದು ಏನಕ್ಕೆ ನಾರ್ಮಲ್ ಅಂತ ಹೇಳ್ತಾರೆ ಅಂದರೆ 80% ಆಫ್ ದ ಬೈಕ್ಸಲ್ಲಿ ಇದೇ ಅರ್ಗೊನಾಮಿಕ್ಸ್ ಯೂಸ್ ಮಾಡಿರ್ತಾರೆ. ಆ್ಯಂಡ್ ನೀವು ಇದನ್ನು ಮೋಸ್ಟ್ಲಿ ನೇಕೆಡ್ ಸ್ಪೋರ್ಟ್ಸ್ ಬೈಕಲ್ಲಿ ನೋಡ್ಬೋದು. ಅವ್ರ ರೆಟ್ರೋ ರೋಡ್ಸ್ಟರ್ಸಲ್ಲಿ ನೀವು ಈ ಪೊಸಿಷನ್ನ ನೀವು ನೋಡಿರ್ತೀರಾ. ಲೈಕ್ ಎಕ್ಸಾಂಪಲ್ ಕೊಡೋದಾದ್ರೆ ನಿಮಗೆ KTM 390 ನೋಡಿರ್ತೀರಾ. ಅವ್ರು ನಿಮಗೆ ರೆಟ್ರೋ ಎಕ್ಸಾಂಪಲ್ ಕೊಡೋದಾದ್ರೆ Hunter 350 ಪೊಸಿಷನ್ ಇರುತ್ತೆ. ಸೊ ಬೇಸಿಕಲಿ ಸ್ವಲ್ಪ ಸ್ಲೈಟ್ಲಿ ರೇರ್ ಸೆಟ್, ಬೇಸಿಕಲಿ ನಿಮ್ಮ ಹ್ಯಾಂಡಲ್ ಬಾರ್ ಮತ್ತು ಸೀಟ್ ಒಂದೇ ಪೊಸಿಷನ್ ಇರುತ್ತೆ. ಬಟ್ ನಿಮ್ಮದು ಫುಟ್ ಬೈಕ್ ಪೊಸಿಷನ್ ಬಂದು ಸ್ಲೈಟ್ಲಿ ರೇರ್ ಸೆಟ್ ಆಗಿರುತ್ತೆ. ಸೊ ಇದರಲ್ಲಿ ಏನು ಅಡ್ವಾಂಟೇಜ್ ಅಂದರೆ ಎಸ್ ನೀವು ಕಂಪ್ಲೀಟ್ಲಿ ಕಮಿಟೆಡ್ ಇರಲ್ಲ, ಬಟ್ ಅಟ್ ದ ಸೇಮ್ ಟೈಮ್ ನೀವು ಸ್ವಲ್ಪ ಸ್ಲೈಟ್ಲಿ ಕಮಿಟೆಡ್ ಇರ್ತೀರಾ, ಅಟ್ ದ ಸೇಮ್ ಸ್ಲೈಟ್ಲಿ ರಿಲ್ಯಾಕ್ಸ್ ಆಗಿರ್ತೀರಾ. ಸೊ ದಿಸ್ ಪೊಸಿಷನ್ ಏನು ಅಡ್ವಾಂಟೇಜ್ ಅಂದರೆ ನಿಮಗೆ ಒಂಥರ ಲೈಕ್ ನಿಮಗೆ ಫ್ರೀಡಮ್ ಕೊಡುತ್ತೆ ವೆದರ್ ಯು ವಾಂಟ್ ಟು ಬಿ ಕಮಿಟೆಡ್ ಆರ್ ಯು ವಾಂಟ್ ಟು ಬಿ ರಿಲ್ಯಾಕ್ಸ್. ಸೊ ಈ ಪೊಸಿಷನಿಂಗ್ ಏನಕ್ಕೆ 80% ಆಫ್ ದ ಬೈಕ್ಸ್ ಯೂಸ್ ಮಾಡ್ತಾರೆ ಅಂದರೆ ಬೈಕರ್ ಕ್ಯಾನ್ ಡಿಟರ್ಮಿನ್ ವೆದರ್ ಅವನಿಗೆ ಆ ಫ್ಲೆಕ್ಸಿಬಿಲಿಟಿ ಕೊಡುತ್ತೆ ಟು ಬಿ ಐದರ್ ಕಮಿಟೆಡ್ ಆರ್ ಟು ಬಿ ಸ್ಲೈಟ್ಲಿ ರಿಲ್ಯಾಕ್ಸ್ಡ್. ಸೊ ಈ ಬೈಕ್ಸ್ನ ನೀವು 5 to 6 hours ಓಡಿಸ್ಬೋದು ಕಂಟಿನ್ಯೂಸ್ಲಿ ವಿತ್ ಲಿಟಲ್ ಬಿಟ್ ಆಫ್ ಬ್ರೇಕ್. ಬಟ್ ಇದ್ರಲ್ಲಿ ಬ್ಯಾಕಿಗೆ ಬರುತ್ತಾ ಇಲ್ವಾ ಅಂತ ಹೇಳಿದ್ರೆ ಬ್ಯಾಕಿಗೆ ಬರೋ ಚಾನ್ಸಸ್ ಇರುತ್ತೆ. ಬಿಕಾಸ್ ಸ್ವಲ್ಪ ಬೆಂಡ್ ಆಗಿರೋದ್ರಿಂದ ನಿಮಗೆ ಬ್ಯಾಕಿಗೆ ಬರುತ್ತೆ. ಬಟ್ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಬೈಕ್ ಬಿಕಾಸ್ ನಿಮಗೆ ಇದನ್ನು ಸಿಟಿಯಲ್ಲಿ ಆರಾಮಾಗಿ ಓಡಿಸ್ಬೋದು. ಈ ಬೈಕ್ಸ್ ಬೈಕ್ಸ್ ಆರ್ ಮೆಂಟ್ ಟು ಬಿ ಫಾರ್ ಮೋಸ್ಟ್ಲಿ ಫಾರ್ ಸಿಟೀಸಲ್ಲಿ ತುಂಬ ಆರಾಮಾಗಿ ಓಡಿಸ್ಬೋದು. ಹೈವೇಸಲ್ಲೂ ಚೆನ್ನಾಗಿ ಓಡಿಸ್ಬೋದು ನೀವು. ಒಂದು ಇಫ್ ಯು ವಾಂಟ್ ಅ ರಿಯಲಿ ಗುಡ್ ಸ್ಟ್ರೆಚ್ ಹೋಗ್ಬೇಕಂದ್ರೆ ಇಟ್ಸ್ ವೆರಿ ಗುಡ್ ಬೈಕ್. ಬಟ್ ಅಟ್ ದ ಸೇಮ್ ಟೈಮ್ ಐ ವುಡ್ ಸೇ ಐ ನಾಟ್ ರೆಕಮೆಂಡ್ ಇಟ್ ಇಫ್ ಯು ಇದು 20 to 35 ಇಯರ್ಸ್ ತನಕ ನೀವು ಬೈಕ್ ಓಡಿಸ್ಬೋದು. ಬಟ್ ಆಫ್ಟರ್ 35 ಸ್ವಲ್ಪ ಬ್ಯಾಕ್ ಪ್ರಾಬ್ಲಮ್ಸ್ ಬರುತ್ತೆ. ಸೊ ಯೋಚನೆ ಮಾಡಿ ನೋಡಿ ನಿಮ್ಗೆ ಆಗುತ್ತೆ ಇಲ್ವಾ ಅಂತ. ಬಟ್ ದಿಸ್ ಕ್ಯಾನ್ ಬಿ ಯೂಸ್ ಫಾರ್ ಟೂರಿಂಗ್ ಯೂಸ್ ಮಾಡ್ಬೋದು ನೀವು. ಐ ಮೀನ್ ಹೈವೇ ರೈಡಿಂಗ್ ಯೂಸ್ ಮಾಡ್ಬೋದು. ಬಟ್ ಸ್ವಲ್ಪ ಕಮಿಟೆಡ್ ಪೊಸಿಷನ್ ಇರುತ್ತೆ ಅಟ್ ಸರ್ಟನ್ ಪಾಯಿಂಟ್ಸ್ ಆಫ್ ಟೈಮು. ಸೊ ಬ್ರೇಕ್ಸ್ ತಗೋತಾರೆ ಜನರಲಿ ಇಫ್ ಯು ಆರ್ ಫೀಲಿಂಗ್ ಸ್ಟ್ರೆಸ್ಡ್ ಔಟು ಬ್ರೇಕ್ಸ್ ತಗೊಳ್ಳಿ ಈ ಥರ ಬೈಕ್ಸಲ್ಲಿ. ಬಟ್ ದಿಸ್ ಯೂಸ್ ಫಾರ್ ಮೋಸ್ಟ್ ಆಫ್ ದ ಬೈಕ್ಸ್. ಸೊ 80% ಆಫ್ ದ ಬೈಕ್ಸಲ್ಲಿ ಯೂಸ್ ಮಾಡ್ತಾರೆ. ಸೊ ನೀವು ನೆಕ್ಸ್ಟ್ ಪೊಸಿಷನ್ ಬರೋಣ. ಸೊ ನೆಕ್ಸ್ಟ್ ಪೊಸಿಷನ್ ಬಂದು ನ್ಯೂಟ್ರಲ್ ಪೊಸಿಷನ್. ಸೊ ನ್ಯೂಟ್ರಲ್ ಬೈಕ್ ಪೊಸಿಷನ್ ಹೆಸರಲ್ಲಿ ಇದೆ. ಇಟ್ ಈಸ್ ಬೇಸಿಕಲಿ ಅದು ಈ ಪೊಸಿಷನಲ್ಲಿ ನಿಮ್ಮದು ಹ್ಯಾಂಡಲ್ ಬಾರು, ಸೀಟ್ ಮತ್ತು ಫುಟ್ ಬೈಕ್ ಬಂದು 90 ಡಿಗ್ರಿ ಆ್ಯಂಗಲ್ ಇರುತ್ತೆ. ಆ್ಯಂಡ್ ನೀವು ನಿಮ್ಗೆ ಯಾವ ಥರ ಕೂತ್ಕೊಂಡಾಗ ಫೀಲ್ ಆಗುತ್ತೆ ಅಂದರೆ ನೀವು ಐ ಥಿಂಕ್ ನಿಮ್ಮ ತುಂಬ ರಿಲ್ಯಾಕ್ಸ್ ಆಗಿರ್ತದೆ. ನಿಮ್ಮದು ಅಪ್ರೈಟ್ ಇರುತ್ತೆ, ನಿಮ್ಮದು ಸ್ಟ್ಯಾಂಡ್ಸು. ಸೊ ಅಪ್ರೈಟ್ ಇರುತ್ತೆ. ಬಟ್ ನಿಮ್ಮದು ಕಾಲ್ ಬಂದು ಸ್ವಲ್ಪ ರೇರ್ ಅಂತ ಅನಿಸುತ್ತೆ. ಬಟ್ ಆ್ಯಕ್ಚುಲಿ ನೀವು ಸೆಂಟರ್ ಸೈಡ್ ಇದೆ ಅದು ಫುಟ್ ಬೈಕು. ಸೊ ನೀವು ಸ್ಲೈಟ್ಲಿ ರೇರ್ ಅಂತ ಅನಿಸ್ಬೋದು. ಬಟ್ ನಿಮಗೆ ತುಂಬ ಕಂಫರ್ಟಬಲ್ ಇರುತ್ತೆ. ಬಟ್ ಈ ಪೊಸಿಷನ್ ಬಂದು ತುಂಬ ವರ್ಸಟೈಲ್ ಪೊಸಿಷನು. ಆ್ಯಂಡ್ ಬಿಕಾಸ್ ಆಫ್ ದಿಸ್ ಈ ಪೊಸಿಷನ್ನ ಮೋಸ್ಟ್ ಆಫ್ ದ ಟೂರಿಂಗ್ ಬೈಕ್ಸ್, ಅಡ್ವೆಂಚರ್ ಟೂರಿಂಗ್ ಬೈಕ್ಸ್ ಯೂಸ್ ಮಾಡ್ತಾರೆ. ಅದು ಬಿಟ್ಟರೆ ಯು ಕ್ಯಾನ್
ಸೇ ಸ್ಕ್ರಾಂಬ್ಲರ್ಸು ಮತ್ತು ಡುವೆಲ್ ಸ್ಪೋರ್ಟ್ಸಲ್ಲಿ ಯೂಸ್ ಮಾಡ್ತಾರೆ ಈ ಬೈಕ್ ಪೊಸಿಷನ್. ಬಿಕಾಸ್ ಏನಕ್ಕೆ ಇದರಲ್ಲಿ ನೀವು ಒಂದು ಈ ಪೊಸಿಷನಲ್ಲಿ ವೆರಿ ಗುಡ್ ಫಾರ್ ಸ್ಟ್ಯಾಂಡಿಂಗ್ ಮಾಡೋಕ್ಕೆ ವೆರಿ ಗುಡ್ ಪೊಸಿಷನ್ ಇದು. ಅಟ್ ದ ಸೇಮ್ ಟೈಮ್ ನೀವು ಡಿಫ್ರೆಂಟ್ ಟೆರೈನ್ಸಲ್ಲಿ ಈ ಬೈಕ್ನ ಓಡಿಸ್ಬೋದು. ಸೊ ಟೂರಿಂಗೋಸ್ಕರ ಮೇನ್ಲಿ ಈ ಹೇಳಿ ಈ ಪೊಸಿಷನ್ ನ್ಯೂಟ್ರಲ್ ಪೊಸಿಷನ್ ಕಂಫರ್ಟ್ ಮತ್ತು ಹ್ಯಾಂಡ್ಲಿಂಗ್ ಯಾವ ಥರ ಅಂತ ಹೇಳಿದ್ರೆ ಅದೇ 50-50 ಇದೆ. ಸೊ ನಿಮಗೆ ಕಂಫರ್ಟೇಬಲ್ ಅನ್ಸುತ್ತೆ ಬಿಕಾಸ್ ನಿಮ್ಮ ಅಪರೈಟ್ ಪೊಸಿಷನ್ ಇದೆ. ಇಟ್ ಇಸ್ ನಾಟ್ ಲೈಕ್ ಯುವರ್ ರಿಯಲಿ ಕಮಿಟೆಡ್. ಸೊ ನಿಮ್ಮದು ಬ್ಯಾಕ್ ಸ್ವಲ್ಪ ಸ್ಟ್ರೈಟ್ ಆಗಿರುತ್ತೆ. ಸೊ ಕಂಪ್ಲೀಟ್ಲಿ ನೀವು ಕಂಫರ್ಟೇಬಲ್ ಇರ್ತೀರಾ. ಬಟ್ ಅಟ್ ದ ಸೇಮ್ ಟೈಮ್ ನಿಮಗೆ ಮೇನ್ ಸ್ಟ್ರೈನ್ ಬರೋದು ಲೆಗ್ಸಲ್ಲಿ. ಬಿಕಾಸ್ ಲೆಗ್ಸ್ ನಿಮಗೆ ಸ್ಲೈಟ್ಲಿ ರೇರ್ ಸೆಟ್ ಅನ್ಸುತ್ತೆ. ಫುಟ್ ಬೇಗ ರೇರ್ ಸೆಟ್ ಇಲ್ಲ, ಬಟ್ ನಿಮ್ಮ ಕಾಲು ಸ್ವಲ್ಪ ಹಿಂಗಡೆ ಇದ್ದಂಗೆ ಅನ್ಸುತ್ತೆ. ಸೊ ಒಂದೊಂದ್ಸಲಿ ನೀವು ಬ್ರೇಕ್ ತಗೋತಾ ಇರಬೇಕು. ಬಟ್ ಅಟ್ ದ ಸೇಮ್ ಟೈಮ್ ಟೂರಿಂಗ್ಗೆ ಇದು ತುಂಬ ಕನ್ವೀನಿಯಂಟ್ ಬಿಕಾಸ್ ಟೆರೈನ್ಸ್ ನಿಮಗೆ ಯಾವ್ದು ಬೇಕೋ ಇದರಲ್ಲಿ ಕವರ್ ಮಾಡ್ಬೋದು. ಸೊ ಆಲ್ರೆಡಿ ಹೇಳಿದ್ದೀನಿ. ಸೊ ಐ ವುಡ್ ಸಜೆಸ್ಟ್ ನೀವು ಇನ್ ಕೇಸ್ ನೀವು ಟೂರಿಂಗೋಸ್ಕರ ಏನು ಬೈಕ್ ತಗೋಬೇಕಂದ್ರೆ ಈ ಪೊಸಿಷನ್ ನೀವು ಚೆಕ್ ಮಾಡೋದು ಮಾಡಿ. ಸೊ ಅದರ್ವೈಸ್ ನೀವು ನಾರ್ಮಲ್ ಪೊಸಿಷನ್ ನೋಡ್ಬೋದು, ಬಟ್ ಇದು ಎರಡರಲ್ಲಿ ನೀವು ಯಾವುದೋ ಒಂದು ಡಿಟರ್ಮೈನ್ ಮಾಡಿ. ಸೊ ನೀವು ಪರ್ಟಿಕ್ಯುಲರ್ಲಿ ಟೂರಿಂಗ್ ನೋಡ್ತೀರಾ ಬಿಕಾಸ್ ಸಿಟಿಯಲ್ಲಿ ಐ ವುಡ್ ಸೇ ಸ್ವಲ್ಪ ನಿಮಗೆ ಹ್ಯಾಂಡ್ಲಿಂಗ್ ಲೂಸ್ ಆಗುತ್ತೆ ಕಂಪೇರ್ಡ್ ಟು ಅ ನಾರ್ಮಲ್ ಅರ್ಗೊನಾಮಿಕು. ಸೊ ನೀವು ಚೆಕ್ಔಟ್ ಮಾಡಿ. ಸೊ ನೆಕ್ಸ್ಟ್ ಅರ್ಗೊನಾಮಿಕ್ ಪೊಸಿಷನ್ ಬರೋಣ. ದಟ್ ಈಸ್ ದ ಕಂಫರ್ಟೇಬಲ್ ಪೊಸಿಷನ್. ಇದು ಬಂದ್ಬಿಟ್ಟು ನಿಮಗೆ ಲೇಟ್ ಬೈಕರ್ಸ್ಗೆ ತುಂಬ ಯೂಸ್ ಆಗುತ್ತೆ ಬಿಕಾಸ್ ಅವ್ರಿಗೆ ಕಂಫರ್ಟೇಬಲ್ ಆಗಿ ಗಾಡಿ ಓಡಿಸೋದು ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ದೇ ಆರ್ ನಾಟ್ ರಿಯಲಿ ಕನ್ಸರ್ನ್ ವೆದರ್ ದೇ ವಾಂಟ್ ಟು ರಿಯಲಿ ರೇಸ್ ಆನ್ ದ ಬೈಕ್. ದೇ ಜಸ್ಟ್ ವಾಂಟ್ ಟು ರೈಡ್ ಆನ್ ದ ಬೈಕ್ ವೆರಿ ಕಂಫರ್ಟೇಬಲಿ. ಸೊ ಆ ಥರ ಇರಬೇಕಾದ್ರೆ ಈ ಪೊಸಿಷನ್ ತುಂಬ ಇಂಪಾರ್ಟೆಂಟ್. ಈ ಪೊಸಿಷನ್ ಇಸ್ ದ ಬೆಸ್ಟ್ ಪೊಸಿಷನ್. ಸೊ ಇದರಲ್ಲಿ ಏನಾಗುತ್ತೆ ಅಂದರೆ ಹ್ಯಾಂಡಲ್ ಬಾರು ಫುಟ್ ಪೇಗು ಹ್ಯಾಂಡಲ್ ಬಾರ್ ಸೀಟು ಒಂದೇ ಲೈನ್ ಇರುತ್ತೆ. ಫುಟ್ ಪೇಗು ವಿಲ್ ಬಿ ಸ್ಲೈಟ್ಲಿ ಫಾರ್ವರ್ಡ್ ಸೆಟ್. ತುಂಬ ಫಾರ್ವರ್ಡ್ ಸೆಟ್ ಇರಲ್ಲ, ಸ್ಲೈಟ್ಲಿ ಫಾರ್ವರ್ಡ್ ಸೆಟ್ ಇರುತ್ತೆ. ಸೊ ದಟ್ ನಿಮ್ಮದು ಕಾಲ್ ಆಕ್ಚುಲಿ 90 ಡಿಗ್ರಿ ಆ್ಯಂಗಲಲ್ಲಿ ಕೂತ್ಕೋಬಹುದು. ಸೊ ನೀವು ಇದರಲ್ಲಿ ಕಂಪ್ಲೀಟ್ಲಿ ರಿಲ್ಯಾಕ್ಸ್ ಆಗಿರ್ತೀರಾ. ಚೇರಲ್ಲಿ ಕೂತ್ಕೊಂಡಂಗೆ ಇರುತ್ತೆ. ಆ್ಯಂಡ್ ನಿಮ್ಗೆ ಇದರಲ್ಲಿ ಆಬ್ವಿಯಸ್ಲಿ ಹ್ಯಾಂಡ್ಲಿಂಗ್ ಸ್ವಲ್ಪ ಲೂಸ್ ಔಟ್ ಮಾಡ್ತೀರಾ. ಹ್ಯಾಂಡ್ಲಿಂಗ್ ಮತ್ತು ಕಂಟ್ರೋಲ್ ಸ್ವಲ್ಪ ಲೂಸ್ ಔಟ್ ಮಾಡ್ತೀರಾ. ಸ್ಟ್ರೈಟ್ ಲೈನಲ್ಲಿ ಚೆನ್ನಾಗಿ ಓಡಿಸ್ಬೋದು. ಕಾರ್ನರಿಂಗ್ ಅದೆಲ್ಲ ಮರ್ತುಬಿಡಿ. ಲೆಫ್ಟ್ ರೈಟ್ ಹೋಗಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಯೂ ಟರ್ನ್ ಮಾಡಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಸ್ಟ್ರೈಟ್ ಲೈನು ಆರಾಮಾಗಿ ನೀವು ಜಸ್ಟ್ ಆರಾಮಾಗಿ ಚಿಲ್ಲಾಗಿ ಓಡಿಸ್ಬೇಕಂತ ಇದ್ದೀರಾ ಅಂದರೆ ದಿಸ್ ಇಸ್ ದ ಬೆಸ್ಟ್ ಬೈಕು. ಆ್ಯಂಡ್ ನೀವು ಮೋಸ್ಟ್ ಆಫ್ ಎಕ್ಸಾಂಪಲ್ ಕೊಡೋದಂದ್ರೆ ನಿಮಗೆ ಕ್ಲಾಸಿಕ್ 350 ಮತ್ತು Honda NS 350 ಎಕ್ಸಾಂಪಲು. ಆ್ಯಂಡ್ ಬೇಸಿಕಲಿ ನೀವು ಕಂಫರ್ಟೇಬಲ್ ಆಗಿ ನೀವು ರಿಲ್ಯಾಕ್ಸ್ಡ್ ಆಗಿ ಆರಾಮಾಗಿ ವಿದೌಟ್ ಎನಿ ಟೆನ್ಷನು ಸಿಟಿಯಲ್ಲಿ ಹೈವೇಯಲ್ಲಿ ಓಡಿಸ್ಬೇಕಂತ ಇದ್ದೀರಾ ಅಂದರೆ ದಿಸ್ ವಿಲ್ ಬಿ ದ ಬೆಸ್ಟ್ ಎರ್ಗೊನಾಮಿಕಲ್ ಪೊಸಿಷನ್ ಟು ರೈಡ್ ಅರೌಂಡ್. ಸೊ ಇದನ್ನು ಕನ್ಸಿಡರ್ ಮಾಡಿ. ಇನ್ ಕೇಸ್ ಯುವರ್ ಪ್ರೈಮರಿ ಆಬ್ಜೆಕ್ಟಿವ್ ಇಸ್ ಕಂಫರ್ಟ್ ಅಂದರೆ ದಿಸ್ ಇಸ್ ದ ಎರ್ಗೊನಾಮಿಕ್ ಪೊಸಿಷನ್ ಯು ಹ್ಯಾವ್ ಟು ಚೂಸ್ ಫಾರ್. ಸೊ ಲಾಸ್ಟ್ ಎರ್ಗೊನಾಮಿಕ್ ಪೊಸಿಷನ್ಗೆ ಬರೋಣ. ಆ್ಯಂಡ್ ದಟ್ ಈಸ್ ದ ಕ್ರೂಸರ್ ಪೊಸಿಷನ್. ಸೊ ಹೆಸರಲ್ಲೇ ಇದೆ ಕ್ರೂಸರ್ ಎರ್ಗೊನಾಮಿಕ್ ಪೊಸಿಷನ್ ಅಂದರೆ ಕ್ರೂಸರ್ಸ್ಗೋಸ್ಕರ ಸೆಟ್ ಮಾಡಿರೋ ಇದು ಎರ್ಗೊನಾಮಿಕ್ ಪೊಸಿಷನ್. ಸೊ ಕ್ರೂಸರ್ಸಲ್ಲಿ ಈ ಸೆಟಪ್ ಇರುತ್ತೆ. ಸೊ ಕ್ರೂಸರ್ಸಲ್ಲಿ ಏನಕ್ಕೆ ಈ ಸೆಟಪ್ ಇರುತ್ತೆ ಅಂತ ಇದು ಕ್ರೂಸರ್ಸ್ ಆರ್ ಮೆಂಟ್ ಫಾರ್ ಡ್ರೈವಿಂಗ್ ಎಟ್ ಹೈವೇಸ್. ಸೊ ಹೈವೇ ಅಲ್ಲೇ ಓಡಿಸೋಕ್ಕೆ ಈ ಸೆಟಪ್ ಮಾಡಿರೋದು. ಏನಕ್ಕೆ ನೀವು ಹೈವೇ ಓಡಿಸ್ಬೇಕಾದ್ರೆ ಇವಾಗ ಜನರಲಿ ಕ್ರೂಸರ್ಸಲ್ಲಿ ಓಡಿಸ್ಬೇಕಾದ್ರೆ ನೀವು ಕ್ರೂಸಿಂಗ್ ಸ್ಪೀಡಲ್ಲಿ ಗಾಡಿ ಓಡಿಸ್ತೀರ. ಅಂದರೆ ನೀವು ಜಸ್ಟ್ ಥ್ರಾಟಲ್ನ ಹೋಲ್ಡ್ ಮಾಡಿಕೊಂಡು ಅಟ್ ಸಮ್ ಕಂಫರ್ಟೇಬಲ್ ಸ್ಪೀಡ್. ಸೊ ಲೈಕ್ 80-90 ಸಮ್ವೇರ್ ಯು ಜಸ್ಟ್ ವಾಂಟ್ ಟು ರೈಡ್. ಆ ಟೈಮಲ್ಲಿ ನೀವು ಏನು ಮಾಡ್ತೀರಾ ಅಂದರೆ ಯು ಆರ್ ಕಂಪ್ಲೀಟ್ಲಿ ರಿಲ್ಯಾಕ್ಸ್ಡ್. ದ ಓನ್ಲಿ ಥಿಂಗ್ ವಾಟ್ ಯು ವಾಂಟ್ ಟು ಡೂ ಇಸ್ ನಿಮ್ಮ ಕಾಲನ್ನ ಕಂಪ್ಲೀಟ್ಲಿ ಸ್ಟ್ರೆಚ್ ಔಟ್ ಮಾಡಬೇಕಂತ ಇದ್ದೀರಾ. ಸೊ ನಿಮಗೆ ನ್ಯೂಟ್ರಲ್ ಪೊಸಿಷನಲ್ಲಿ ಏನು ನೀವು ಮಾಡೋಕ್ಕಾಗಲ್ಲ ಬಿಕಾಸ್ ನ್ಯೂಟ್ರಲ್ ಪೊಸಿಷನಲ್ಲಿ ನಾನು ಹೇಳಿದ ಕಾಲು ಸ್ವಲ್ಪ ಸ್ಟ್ರೈನ್ ಬರುತ್ತೆ ಅಗೇನ್ ಆ್ಯಂಡ್ ಅಗೇನ್ ಬಿಕಾಸ್ ಕಾಲು ನಿಮ್ಮದು ಸ್ಲೈಟ್ಲಿ ಕ್ರೌಚ್ ಆಗಿರುತ್ತೆ ಅಂತ. ಇದರಲ್ಲಿ ಏನಾಗುತ್ತೆ ಅಂದರೆ ನಿಮ್ಮ ಕಾಲನ್ನ ನೀವು ಕಂಪ್ಲೀಟ್ಲಿ ಸ್ಟ್ರೆಚ್ ಔಟ್ ಮಾಡ್ಬೋದು. ಸೊ ದಟ್ ನೀವು ಹೈವೇಲಿ ಕಂಪ್ಲೀಟ್ಲಿ ರಿಲ್ಯಾಕ್ಸ್ ಆಗಿರ್ತೀರಾ. ಆ್ಯಂಡ್ ಇದರಲ್ಲಿ ಆಬ್ವಿಯಸ್ಲಿ ನೀವು ಐ ವಾಂಟ್ ಸೇ ದಿಸ್ ಇಸ್ ದ ಮೋಸ್ಟ್ ಕಂಫರ್ಟೇಬಲ್ ಪೊಸಿಷನ್. ತುಂಬ ಜನ ಅನ್ಕೋತಾರೆ ದಿಸ್ ಕ್ರೂಸರ್ ಇಸ್ ದ ಮೋಸ್ಟ್ ಕಂಫರ್ಟೇಬಲ್ ಗಾಡಿ. ದನ್ ಇಟ್ಸ್ ನಾಟ್ ಬಿಕಾಸ್ ಈ ಕ್ರೂಸರ್ ನಾನು ಆಲ್ರೆಡಿ ಹೇಳಿದ್ದೀನಿ ದಿಸ್ ಇಸ್ ಮೇನ್ಲಿ ಮೇಡ್ ಫಾರ್ ಹೈವೇ ಟ್ರಾವೆಲಿಂಗು. ಆ್ಯಂಡ್ ಇದು ಅಮೆರಿಕನ್ ಮೇಡ್ ಬೈಕ್ ಇದು ಬೇಸಿಕಲಿ. ಸೊ ಅಮೆರಿಕಾದಲ್ಲಿ ತುಂಬ ಹೈವೇಸ್ ಇದೆ. ಸೊ ಅಲ್ಲಿ ಆ ಥರ ಗಾಡಿನ ಓಡಿಸೋಕ್ಕೆ ಐ ವುಡ್ ಸೇ ರೆಕಮೆಂಡ್ ಮಾಡ್ಬೋದು. ಬಟ್ ಇಂಡಿಯನ್ ರೋಡ್ಸಲ್ಲಿ ಐ ವುಡ್ ಸೇ ನ್ಯೂಟ್ರಲ್ ಆರ್ ನಾರ್ಮಲ್ ಪೊಸಿಷನ್ ಇಸ್ ದ ಬೆಟರ್ ಪೊಸಿಷನು. ಬಟ್ ಕ್ರೂಸರ್ ಪೊಸಿಷನ್ ಇಲ್ಲಾಂದರೆ ನಿಮ್ಮ ಇನ್ ಕೇಸ್ ಯು ವಾಂಟ್ ಲೈಕ್ ಸಿಟಿ ಆ್ಯಂಡ್ ಹೈವೇ ಮಾಡೋದು ಕಂಫರ್ಟೇಬಲ್. ಬಟ್ ಕ್ರೂಸರ್ ಪೊಸಿಷನ್ ಪ್ಯೂರ್ಲಿ ಮೆಂಟ್ ಫಾರ್ ಹೈವೇ ರೈಡಿಂಗ್. ನೀವು ಫಾರ್ ಎಕ್ಸಾಂಪಲ್ ನೀವು ಮೈಸೂರಲ್ಲಿದ್ದೀರಾ, ಮೈಸೂರಿಂದ ನೀವು ಇಲ್ಲಿ ಮಂಡ್ಯಗೆ ಹೋಗ್ಬಿಟ್ಟು ಕಾಫಿ ಕೊಡ್ಕೊಂಡು ವಾಪಸ್ ಬರ್ತೀರಾ ಅಂದರೆ ದಟ್ ಈಸ್ ಫೈನ್. ಬಟ್ ಅದರ್ವೈಸ್ ಇಫ್ ಯು ಆರ್ ಗೋಯಿಂಗ್ ಟು ಟೂರ್ ಅರೌಂಡ್, ನೀವು ಊಟಿ ಹೋಗ್ತೀರಾ ಆ್ಯಂಡ್ ಅದರ್ ಪ್ಲೇಸಸ್ ಹೋಗ್ತೀರಾ ಅಂದರೆ ನಿಮಗೆ ಡಿಫ್ರೆಂಟ್ ಟೆರೇನ್ಸ್ ಬರುತ್ತೆ, ಡಿಫ್ರೆಂಟ್ ರೋಡ್ಸ್ ಬರುತ್ತೆ. ಸೊ ದಿಸ್ ವೋಂಟ್ ಬಿ ದ ಬೆಸ್ಟ್ ಸಿಟಿಂಗ್ ಪೊಸಿಷನ್. ಬಟ್ ಓನ್ಲಿ ಫಾರ್ ಹೈವೇಸ್ ಇಫ್ ಯು ಪ್ಲಾನಿಂಗ್. ನಿಮ್ದು ಏಜ್ ಜನರಲಿ ಇದು ತುಂಬ ಓಲ್ಡ್ ಆಗಿರೋರು ತುಂಬ ಯೂಸ್ ಮಾಡ್ತಾರೆ ಬಿಕಾಸ್ ಅವರು ಟೂರಿಂಗ್ ಮಾಡೋ ಎಂಥೂಸಿಯಾಸ್ಟ್ ಇರಲ್ಲ. ತುಂಬ ರೇರ್ಲಿ ಐ ಮೀನ್ ನಾಟ್ ಲೈಕ್ ಏಜ್ನ ಏನು ಲೈಕ್ ಬ್ಯಾರಿಯರ್ ಹೇಳ್ತಾ ಇಲ್ಲ. ಬಟ್ ಮೋಸ್ಟ್ ಆಫ್ ದಿ ಐ ವುಡ್ ಸೇ ಮೆಜಾರಿಟಿ ಹಿಂಗೆ ಇರ್ತಾರೆ ಅಂದರೆ ಅವರು ದೇ ವಾಂಟ್ ಟು ರಿಯಲಿ ಜಸ್ಟ್ ರೈಡ್ ಸಿಟಿ ಹೋಗ್ತಾರೆ ಹೈವೇ ಹೋಗ್ತಾರೆ ಅಂದರೆ ಅವ್ರಿಗೆ ದಿಸ್ ಕ್ರೂಸರ್ ಪೊಸಿಷನ್ ಸೂಟ್ ಆಗುತ್ತೆ. ಬಟ್ ಅವರಲ್ಲೂ ಐ ವುಡ್ ಸೇ ತುಂಬ ಜನಕ್ಕೆ ಐ ವುಡ್ ಸೇ ದಿಸ್ ಇಸ್ ನಾಟ್ ದ ಮೋಸ್ಟ್ ಕಂಫರ್ಟೇಬಲ್ ಪೊಸಿಷನ್ ಬಿಕಾಸ್ ಕೆಲವರಿಗೆ ಇದು ಆ್ಯಕ್ಚುಲಿ ಕಂಫರ್ಟ್ ಕೊಡಲ್ಲ, ಕೆಲವರಿಗೆ ಕಂಫರ್ಟ್ ಇರಲ್ಲ ಅಂತಲೂ ಹೇಳ್ತಾರೆ ಅವ್ರಿಗೆ. ಬಿಕಾಸ್ ಪುಟಿಂಗ್ your legs always stretched out also ಸ್ವಲ್ಪ ನಿಮಗೆ won't be very happy when you are riding in the city. ಸಿಟಿಯಲ್ಲಿ ಹೋಗಬೇಕಾದ್ರೆ ಚೆನ್ನಾಗಿ ಅನ್ಸಲ್ಲ. ಹಿಲ್ಸಲ್ಲಿ ನೀವು ಕೇಳಿದ್ರೆ ಡೀಸೆಂಟ್ ಅಂತ ಅನ್ಸುತ್ತೆ. ಒಂದೊಂದ್ಸಲಿ ವೆನ್ ಸಡನ್ ಬ್ರೇಕ್ ಬರುತ್ತೆ, ಸಡನ್ ಲೆಫ್ಟ್ ಟು ರೈಟ್ ಹೋಗಬೇಕಂದ್ರೆ ದಿಸ್ ಪೊಸಿಷನ್ ಫೀಲ್ಸ್ ಲಿಟಲ್ ಟಫ್. ಆ್ಯಂಡ್ ನೀವು ಆಫ್ ರೋಡಲ್ಲಂತೂ ದಿಸ್ ಇಸ್ ನಾಟ್ ದ ಗುಡ್ ಪೊಸಿಷನ್ ಬಿಕಾಸ್ ಆಫ್ ರೋಡಲ್ಲಿ ನೀವು ವಾಂಟ್ ಟು ಸ್ಯಾಡಲ್ ಅಟ್ ಲೀಸ್ಟ್ ಕಂಫರ್ಟೇಬಲ್ ಪೊಸಿಷನಲ್ಲಿ ನೀವು ಲಿಟಲ್ ಬಿಟ್ ಸ್ಯಾಡಲ್ ಮಾಡ್ಬೋದು. ಐ ವಾಂಟ್ ಸಿ ವೆರಿ ಕಂಫರ್ಟೇಬಲಿ ಕಂಪೇರ್ ಟು ನ್ಯೂಟ್ರಲ್ ಪೊಸಿಷನ್. ಬಟ್ ಇದನ್ನಂತೂ ನೀವು ಸ್ಯಾಡ್ಲಿಂಗ್ ಮಾಡೋಕ್ಕೆ ಆಗಲ್ಲ. ಸೊ ಆ ಥರ ಇರಬೇಕಾದ್ರೆ ನಿಮ್ಗೆ ತುಂಬ ಕಷ್ಟ ಆಗುತ್ತೆ ಈ ಪೊಸಿಷನ್. ಸೊ ನೀವು ಚೂಸ್ ಮಾಡಿ ಈ ಯಾವ ಪೊಸಿಷನ್ ಇದರಲ್ಲಿ ನಿಮಗೆ ಬೇಕು ಅಂತ. ಬಿಕಾಸ್ ದಿಸ್ ಪೊಸಿಷನ್ಸ್ ನೀವು 5 ಪೊಸಿಷನ್ ಹೇಳಿ ನೋಡಿ, this will determine your sitting position all throughout the bike. So whenever you are going to plan to buy a bike, you always consider ಯಾವ ಥರ ergonomically ಸೆಟ್ ಆಗಿದೆ and based on that make your decision. So hopefully ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿರುತ್ತೆ. So thank you very much. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.